ಜೈಲಿನಲ್ಲಿ ರೌಡಿ ಶೀಟರ್ ಬರ್ತ್ಡೇ ಆಚರಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೆಟ್ವರ್ಕ್ ಸರ್ವಿಸ್ ಪ್ರೊವೈಡರ್ಗಳ ಮೇಲೆ ಕ್ರಮ. ಜೈಲಿನಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಕ್ತಿರೋದಕ್ಕೆ ಗರಂ ಆಗಿದ್ದಾರೆ. ಜೈಲಿನಲ್ಲಿ ರೌಡಿ ಶೀಟರ್ ಬರ್ತ್ಡೇ ಆಚರಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೆಟ್ವರ್ಕ್ ಸರ್ವಿಸ್ ಪ್ರೊವೈಡರ್ಗಳ ಮೇಲೆ ಕ್ರಮ. ಜೈಲಿನಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಕ್ತಿರೋಕೆ ಗರಂ ಆಗಿದ್ದಾರೆ. ಜೈಲಿನಲ್ಲಿ ಜಾಮರ್ ಹಾಕಿರೋ ಸರ್ವಿಸ್ ಪ್ರೊವೈಡರ್ಗಳಿಗೆ ಬಿ ದಯಾನಂದ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕಾಗುತ್ತೆ, ಕಾಂಟ್ರಾಕ್ಟ್ ಬ್ಲಾಕ್ ಲಿಸ್ಟ್ ಮಾಡಬೇಕಾಗುತ್ತೆ ಅಂತ ಹೇಳಿ ಗರಂ ಆಗಿದ್ದಾರೆ. ಜೈಲಿನಲ್ಲಿ ರೌಡಿ ಶೀಟರ್ ಬರ್ತ್ಡೇ ಆಚರಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೆಟ್ವರ್ಕ್ ಸರ್ವಿಸ್ ಪ್ರೊವೈಡರ್ಗಳ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಜೈಲಿನಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಕ್ತಿರೋಕೆ ದಯಾನಂದ್ ಅವರು ಗರಂ ಆಗಿದ್ದಾರೆ. ಜೈಲಿನಲ್ಲಿ ಜಾಮರ್ ಹಾಕಿರುವಂತಹ ಸರ್ವಿಸ್ ಪ್ರೊವೈಡರ್ ಜೈಲಿನಲ್ಲಿ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ಕೊಂಡಿದ್ರು. ಅದನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪೋಸ್ಟ್ ಅನ್ನ ಮಾಡಿದ್ರು. ದೊಡ್ಡದೊಂದು ಕೇಕ್ ತಗೊಂಡ್ಬಂದ್ಬಿಟ್ಟು ಕೇಕ್ ಅನ್ನ ಕಟ್ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಹಾಗಾದ್ರೆ ಆ ಕೇಕ್ ಎಲ್ಲಿಂದ ಬಂತು, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹೇಗೆ ಮಾಡಿದ್ರು, ಮೊಬೈಲ್ ಯಾರು ಕೊಟ್ರು, ಇದೆಲ್ಲವನ್ನು ಕೂಡ ಪ್ರಶ್ನೆ ಎದುರಾಗಿತ್ತು. ಈಗ ದಯಾನಂದ್ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನೆಟ್ವರ್ಕ್ ಸರ್ವಿಸ್ ಪ್ರೊವೈಡರ್ಗಳ ಮೇಲೆ ಕ್ರಮವನ್ನು ತೆಗೆದುಕೊಂಡಿರುವಂತದ್ದು. ಸರ್ವಿಸ್ ಪ್ರೊವೈಡರ್ಗಳಿಗೆ ಬಿ ದಯಾನಂದ್ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ನಿಮ್ಮ ಜಾಮರ್ನಿಂದ ಜೈಲಿನ ಹೊರಗಿನವರಿಗೆ ತೊಂದರೆ, ನೆಟ್ವರ್ಕ್ ಇಂಟರ್ನೆಟ್ ಸಿಗಲ್ಲ ಅಂತ ಜನ ಗಲಾಟೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಜೈಲಿನ ಒಳಗೆ ಹೇಗೆ ನೆಟ್ವರ್ಕ್ ಸಿಗ್ತಿದೆ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ಸರ್ವಿಸ್ ಪ್ರೊವೈಡರ್ಗಳ ಜೊತೆ ಮತ್ತೊಂದು ಸುತ್ತಿನ ಸಭೆ, ಅಕ್ಟೋಬರ್ 10ರಂದು ಸಭೆ ಕರೆದಿದ್ದಾರೆ ಬಿ ದಯಾನಂದ್ ಅವರು. ಜೈಲಿನಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಗ್ತಿರೋದಕ್ಕೆ ಗರಂ ಆಗಿದ್ದಾರೆ. ನಿಮ್ಮ ಜಾಮರ್ನಿಂದ ಜೈಲಿನ ಹೊರಗಿನವರಿಗೆ ತೊಂದರೆ ಆಗ್ತಾ ಇದೆ, ನೆಟ್ವರ್ಕ್ ಸಿಗ್ತಿಲ್ಲ, ಇಂಟರ್ನೆಟ್ ಸಿಗ್ತಿಲ್ಲ ಅಂತ ಹೇಳಿ ಜನ ಗಲಾಟೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಜೈಲಿನ ಒಳಗೆ ಹೇಗೆ ನೆಟ್ವರ್ಕ್ ಸಿಗ್ತಿದೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಸರ್ವಿಸ್ ಪ್ರೊವೈಡರ್ಗಳ ಜೊತೆ ಮತ್ತೊಂದು ಸುತ್ತಿನ ಸಭೆಯನ್ನ ಮಾಡ್ತೇವೆ, ಅಕ್ಟೋಬರ್ 10ರಂದು ಸಭೆಯನ್ನ ಕರೆದಿದ್ದಾರೆ ಬಿ ದಯಾನಂದ್ ಅವರು. ಜೈಲಿನ ಒಳಗಡೆ ಗ್ರ್ಯಾಂಡ್ ಆಗಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿದ್ರು ಕೈದಿಗಳು. ಕೇಕ್ ಅನ್ನ ತಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ಬಿಟ್ಟು ಆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಜನರು ಕೂಡ ಆಕ್ರೋಶಕ್ಕೆ ಒಳಗಾಗಿದ್ರು. ಹೇಗೆ ಬರ್ತ್ಡೇನ ಆಚರಣೆ ಮಾಡ್ತಾರೆ ಜೈಲಿನೊಳಗೆ, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಪೋಸ್ಟ್ ಮಾಡ್ತಾರೆ, ಫೋನ್ ಹೇಗೆ ಸಿಗುತ್ತೆ ಎನ್ನುವಂತ ಇವೆಲ್ಲ ಪ್ರಶ್ನೆಗಳು ಮೂಡಿತ್ತು. ಇದರ ಬೆನ್ನಲ್ಲೇ ಬಿ ದಯಾನಂದ್ ಅವರು ಈಗ ಗರಂ ಆಗಿದ್ದಾರೆ. ನಿಮ್ಮ ಜಾಮರ್ನಿಂದ ಜೈಲಿನ ಹೊರಗಡೆ ಅವರಿಗೆ ತೊಂದರೆ ಆಗ್ತಾ ಇದೆ, ಇಂಟರ್ನೆಟ್ ಸಿಗ್ತಿಲ್ಲ, ನೆಟ್ ಸಿಗ್ತಿಲ್ಲ ಅಂತ ಹೇಳಿ ಗರಂ ಆಗ್ತಾ ಇದ್ದಾರೆ.